ಚಿತ್ರದುರ್ಗದಲ್ಲಿ ವಿಕೃತ ಕಾಮಿಯ ಬಂಧನವಾಗಿದೆ. ಬೆತ್ತಲೆಯಾಗಿ ಲೇಡೀಸ್ ಹಾಸ್ಟೆಲ್ ಒಳಗೆ ಪ್ರವೇಶಿಸಿ ವಿಕೃತಿಯನ್ನ ಮೆರಿತಾ ಇದ್ದ ಹೆಣ್ಣು ಮಕ್ಕಳ ಒಳ ಉಡುಪು ಧರಿಸಿ ಈ ಕಾಮುಕ ಸಂಭ್ರಮಿಸ್ತಾ ಇದ್ದ. ಬೆತ್ತಲೆಯಾಗಿ ರಾತ್ರಿ ವೇಳೆ ಹಾಸ್ಟೆಲ್ನಲ್ಲಿ ಓಡಾಟ ನಡೆಸ್ತಾ ಇದ್ದ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಈ ಒಂದು ಪ್ರಕರಣ ಬಯಲಿಗೆ ಬಂದಿದೆ. ಬಿಸಿಎಂ ಮಹಿಳಾ ಹಾಸ್ಟೆಲ್ಗೆ ಸಿಸಿ ಕ್ಯಾಮೆರಾದಲ್ಲಿ ಈ ಕಲ್ಲೇಶನ ವಿಕೃತಿ ಆಟ ಸೆರೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಶಿವನಿ ಗ್ರಾಮದ ನಿವಾಸಿ ಕಲ್ಲೇಶ್ ಆಗಿದ್ದಾನೆ. ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಸಹ ದಾಖಲಾಗಿದೆ. 7 ಕಳ್ಳತನ ಪ್ರಕರಣಗಳಲ್ಲೂ ಸಹ ಕಲ್ಲೇಶ್ ಬೇಕಾಗಿದ್ದ ಪೊಲೀಸರಿಗೆ. ಹೊಸದುರ್ಗದ ಶ್ರೀರಾಂಪುರ ಠಾಣಾ ವ್ಯಾಪ್ತಿಯ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಪೊಲೀಸರಿಗೆ ಬೇಕಾಗಿದ್ದ. ಜೊತೆಗೆ ಈತ ವಿಕೃತ ಕಾಮಿಯಾಗಿದ್ದಾನೆ. ಚಿತ್ರದುರ್ಗದಲ್ಲಿ ಈತನ ಅರೆಸ್ಟ್ ಆಗಿದೆ. ಬೆತ್ತಲೆಯಾಗಿ ಲೇಡೀಸ್ ಹಾಸ್ಟೆಲ್ ಒಳಗೆ ಪ್ರವೇಶಿಸಿ ತನ್ನ ವಿಕೃತಿಯನ್ನ ಮೆರಿತಾ ಇದ್ದ. ಹೆಣ್ಣು ಮಕ್ಕಳ ಒಳ ಉಡುಪನ್ನ ಧರಿಸಿ ಈತ ಸಂಭ್ರಮಿಸ್ತಾ ಇದ್ದ. ದೃಶ್ಯಗಳನ್ನು ತಾವು TV5 ಪರದೆ ಮೇಲೆ ಗಮನಿಸ್ತಾ ಇದ್ದೀರಾ. ಬೆತ್ತಲೆಯಾಗಿ ಈ ರೀತಿಯಾಗಿ ಹೆಣ್ಣು ಮಕ್ಕಳ ಹಾಸ್ಟೆಲ್ಗೆ ನುಗ್ಗಿ ಅವರ ಒಳ ಉಡುಪುಗಳನ್ನು ಧರಿಸಿ ಈ ರೀತಿಯಾಗಿ ವಿಕೃತವಾಗಿ ತನ್ನ ಆಟವನ್ನು ಪ್ರದರ್ಶಿಸ್ತಾ ಇದ್ದ. ಈ CCTV ದೃಶ್ಯಗಳನ್ನು ಆಧರಿಸಿ ಪೊಲೀಸರು ಈಗಾಗಲೇ ಆತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಕಳ್ಳತನ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಈತ ಪೊಲೀಸರಿಗೆ ಬೇಕಾಗಿದ್ದ. ರಾತ್ರಿಯ ವೇಳೆ ಹಾಸ್ಟೆಲ್ನಲ್ಲಿ, ಅದು ಹೆಣ್ಣು ಮಕ್ಕಳ ಹಾಸ್ಟೆಲ್ನಲ್ಲಿ ಈ ರೀತಿಯಾಗಿ ವಿಕೃತವಾಗಿ ತನ್ನ ಆಟವನ್ನು ಪ್ರದರ್ಶಿಸ್ತಾ ಇದ್ದ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಒಂದು ಪ್ರಕರಣ ಬಯಲಿಗೆ ಬಂದಿದೆ. BCM ಮಹಿಳಾ ಹಾಸ್ಟೆಲ್ CC ಕ್ಯಾಮೆರಾದಲ್ಲಿ ಈ ಕಲ್ಲೇಶನ ವಿಕೃತಿ ಸರಿಯಾಗಿದೆ. ಈತನ ಹೆಸರು ಕಲ್ಲೇಶ್ ಅಂತ. ಚಿಕ್ಕಮಗಳೂರು ಜಿಲ್ಲೆಯ ಶಿವನಿ ಗ್ರಾಮದ ನಿವಾಸಿ ಕಲ್ಲೇಶ್ ಅಂತ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ. ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಸಹ ದಾಖಲಾಗಿದೆ. ಜೊತೆಗೆ 7 ಕಳ್ಳತನ ಪ್ರಕರಣಗಳಲ್ಲೂ ಸಹ ಕಲ್ಲೇಶ್ ಭಾಗಿಯಾಗಿದ್ದಾನಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ವೀರೇಶ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಈ ಕಲ್ಲೇಶನ ಆಟ CCTVಯಲ್ಲಿ ಬಯಲಾಗಿದೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈತನನ್ನ ಕೆಡ್ಡಾಕೆ ಕೆಡವಿದ್ದಾರೆ. ಈತನ ಹಿನ್ನೆಲೆ ಏನು, ಜೊತೆಗೆ ಯಾವೆಲ್ಲ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ? ವೀರೇಶ್, ಶಿವಶಂಕರ್, ಏನು ಈ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಏನು ಉಮೇಶ್ ರೆಡ್ಡಿ ಅನ್ನುವ ಹೆಸರು ಕೇಳಿದ್ರೆ ಜನರು ಮತ್ತೆ ಹೆಣ್ಣು ಮಕ್ಕಳು ಬೆಚ್ಚಿ ಬೀಳ್ತಿದ್ದ ಅಂತ ಒಂದು ಕಾಲ ಇತ್ತು. ಅದೇ ರೀತಿಯಾದಂತಹ ಒಬ್ಬ ಇತ್ತೀಚಿನ ದಿನಗಳ ವಿಕೃತ ಕಾಮಿ ಒಬ್ಬ ಏನು ಬೆಳಕಿಗೆ ಬಂದಿದ್ದಾನೆ. ಆ ಒಂದು ವಿಕೃತ ಕಾಮಿ ಕಲ್ಲೇಶ್ ಏನಿದ್ದಾನೆ, ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಗ್ರಾಮದ ಏನು ಶಿವನಿ ಎನ್ನುವ ಗ್ರಾಮದ ವ್ಯಕ್ತಿಯಾಗಿರ್ತಾನೆ. ಸುಮಾರು 27 ವರ್ಷದ ಯುವಕನಾಗಿದ್ದು ಈತ ಸುಮಾರು 1 ವರ್ಷಗಳ ಕಾಲದಿಂದನೂ ಸಹ ಹೊಸದುರ್ಗದ ಒಂದು ಪಟ್ಟಣದಲ್ಲೇನೆ ಆಡ್ಕೊಂಡು ಇರ್ತಾನೆ. ಈ ಒಂದು ಹಿನ್ನೆಲೆಯಲ್ಲಿ ರಾತ್ರಿ ವೇಳೆಗಳಲ್ಲಿ ಹೆಣ್ಮಕ್ಳು ಇರುವಂತಹ ಹಾಸ್ಟೆಲ್ಗಳಿಗೆ ಹೋಗಿ ಮತ್ತೆ ಹೆಣ್ಮಕ್ಳುಗಳು ಏನು ಇರ್ತಾರ ಅಂತಹ ಪ್ರದೇಶದಲ್ಲಿ ಈತ ಫುಲ್ ಬೆತ್ತಲೆಯಾಗಿ ಓಡಾಟವನ್ನು ಮಾಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಏನು ಹೆಂಗಸರು ಮತ್ತು ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನು ತಾನು ಅವನನ್ನು ವೇರ್ ಮಾಡಿ ಅವನ್ನ ಒಂಥರ ವಾಸನೆಯನ್ನು ನೋಡಿ ಒಂಥರ ಏನು ಇದನ್ನೆಲ್ಲ ಒಂಥರ ವಿಕೃತವಾಗಿ ಆನಂದವನ್ನು ಪಡಿಸುತ್ತಾನಂತ ಕೇಳ್ಕೊಟ್ಟಿದ್ದೀರಾ. ಅಷ್ಟೇ ಅಲ್ಲದೆ ನಾವು ಅಲ್ಲಿ CCTV ಫುಟೇಜ್ ಅಲ್ಲೂ ಸಹ ನೋಡ್ತಾ ಇರ್ಬೋದು. ಏನು ಹೊಸದುರ್ಗ ಪಟ್ಟಣದಲ್ಲಿ ಇರುವಂತಹ BCM ಹಾಸ್ಟೆಲ್, ಅದು BCM ಹಾಸ್ಟೆಲ್ ನಲ್ಲಿ CC ಕ್ಯಾಮೆರಾದ ಮುಂದೆ ಫುಲ್ ಬೆತ್ತಲೆಯಾಗಿ ಓಡಾಡ್ಕೊಂಡು ಬಂದು ಮತ್ತೆ ಎಲ್ಲಾ ರೂಮುಗಳಿಗೂ ಸಹ ವಿಸಿಟ್ ಹಾಕಿ ಮತ್ತೆ ಬಾತ್ರೂಮಿಗೂ ಸಹ ವಿಸಿಟ್ ಹಾಕಿ ಅಲ್ಲಿನ ಬಾತ್ರೂಮ್ಗಳಲ್ಲಿ ಇದ್ದಂತಹ ಏನು ಹೆಣ್ಣು ಮಕ್ಕಳ ಒಂದು ಒಳ ಉಡುಪುಗಳೇನಿದೆ ಆ ಒಳ ಉಡುಪುಗಳನ್ನ ಹೊರಗಡೆ ತಗೊಬಂದು ಅವನ್ನು ವೇರ್ ಮಾಡಿ ಅಲ್ಲಿ ಸಹ ಆ ತರದ ದೃಶ್ಯಗಳೆಲ್ಲ CC ಕ್ಯಾಮ್ರಾದಲ್ಲಿ ಸೆರೆ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಹಾಸ್ಟೆಲ್ನವರು ಸಹ ಪೊಲೀಸ್ ಠಾಣೆ ಹೊಸದುರ್ಗ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಸಹ ಮಾಡಿರ್ತಾರೆ. ಈ ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡಿಕೊಂಡ ಹೊಸದುರ್ಗದ ಕ್ರೈಮ್ PSI ಎಲ್ ರಾಜಶೇಖರ ನೇತೃತ್ವದಲ್ಲಿ ಕಾರ್ಯಾಚರಣೆ ಮಾಡಿ ಆ ಒಂದು ಏನು ವಿಕೃತಕಾಮಿ ಕಲ್ಲೇಶ್ನನ್ನು ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿದು ಈಗ ಅವನ ಮೇಲೆ ಏನು ಸಂಪೂರ್ಣವಾಗಿ ತನಿಖೆ ಮಾಡಿದಾಗ ಸುಮಾರು ಶ್ರೀರಾಮಪುರದ ಪೊಲೀಸ್ ಠಾಣೆಯಲ್ಲೇ ಸುಮಾರು ಪ್ರಕರಣಗಳು, ಅಂದ್ರೆ ಸುಮಾರು ಬೇರೆ ಬೇರೆ ಪ್ರಕರಣಗಳಿಗೆ ಸೇರಿದಂತೆ 7 ಪ್ರಕರಣಗಳು ದಾಖಲಾಗಿವೆ. ಈ ಒಂದು ವ್ಯಕ್ತಿ ಹಿನ್ನೆಲೆಯನ್ನು ನೋಡಿದಾಗ ಈತ ಏನ್ ಚಿಕ್ಕಮಗಳೂರು ಜಿಲ್ಲೆಯವನು ಮತ್ತೆ ಶಿವನಿಯ ಗ್ರಾಮದವನೆಂದು ತಿಳಿದು ಬಂದಿದೆ. ಈ ತಕ್ಷಣಕ್ಕೆ ಆತನೇನು ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಬಿಡಲಾಗಿದೆ. ಶಿವಶಂಕರ್, ಓಕೆ ವೀರೇಶ್, ಈತ ಮಾನಸಿಕ ಸ್ಥಿರತೆ ಏನಾದರೂ ಉಳಿಸ್ಕೊಂಡಿದ್ದಾನ, ಮಾನಸಿಕ ಅಸ್ವಸ್ಥನ, ಏನ್ ಕತೆ ಅಂತ ಈ ಕುರಿತು ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆಯಾ? ಈತನನ್ನು ಏನಾದರೂ ಮೆಡಿಕಲ್ ಚೆಕಪ್ ಏನಾದರೂ ಮಾಡಿಸಲಾಗಿದೆಯಾ ವೀರೇಶ್? ಶುರು ಮಾಡಿದ್ದಾರೆ, ಮತ್ತೆ ಮೆಡಿಕಲ್ ಚೆಕಪ್ ಸಹ ಮಾಡಿದ್ದಾರೆ. ಮೆಡಿಕಲ್ ಚೆಕಪ್ ಆದ ನಂತರ ಮತ್ತೆ ತನಿಖೆ ಆದಂತ ನಂತರ ಈತ ಮಾನಸಿಕ ಅಸ್ವಸ್ಥನೋ ಅಥವಾ ಇಲ್ಲ ಯಾವ್ದಾದ್ರು ಒಂದು ಘಟನೆ ನಡೆದು ಆ ಘಟನೆಗಳ ಮೂಲಕ ಈ ತರ ಆದ್ನೋ ಅಥವಾ ಉಮೇಶ್ ರೆಡ್ಡಿ ಈ ತರ ಒಂದು
ಅಂದ್ರೆ ಉಮೇಶ್ ರೆಡ್ಡಿ ಈತನಿಗೂ ಬಹಳ ಡಿಫ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಉಮೇಶ್ ರೆಡ್ಡಿ ಇಂತಹ ಕೃತ್ಯಗಳನ್ನು ಮಾಡಿ ಕೊಲೆ ಮಾಡುವ ಕೊಲೆಗಳನ್ನು ಸಹ ಮಾಡಿದ್ದ. ಆದ್ರೆ ಈತನ ಬಗ್ಗೆ ಇನ್ನೂ ಆ ತರದ ಒಂದು ಯಾವುದೇ ರೀತಿಯಾದಂತಹ ಘಟನೆಗಳು ಇನ್ನೂ ತನಿಖೆ ಹಂತದಲ್ಲಿರೋದ್ರಿಂದ ಈ ತನಿಖೆ ಎಲ್ಲ ಸಂಪೂರ್ಣ ಮುಗಿದಾದ ನಂತರ ಕಲ್ಲೇಶನ್ ವಿಕೃತ ಕಾಮಿನ ಅಥವಾ ಈ ಹಿಂದೆ ಯಾವಾದ್ರೂ ಈ ತರದ ಒಂದು ಏನ್ ಮಹಿಳಾ ಮತ್ತು ಮಕ್ಕಳ ಮೇಲೆ ಏನಾದ್ರು ಲೈಂಗಿಕ ದೌರ್ಜನ್ಯ ಮಾಡಿ ಈ ತರ ಕೇಸ್ಗಳು ಸಹ ಸಿಕ್ಕಾಕೊಂಡಿದಾನ ಮತ್ ಏನಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಪೊಲೀಸರ ತನಿಖೆ ಆದ ನಂತರ ಇದೆಲ್ಲ ಬಯಲಿಗೆ ಬರಬೇಕಾಗಿದೆ. ಶಿವಶಂಕರ್. ಓಕೆ ವೀರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ನಾವು ಗಮನಿಸ್ತಾ ಇದ್ದೀವಿ ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಕಲ್ಲೇಶ್ ತನ್ನ ಆಟವನ್ನು ಪ್ರದರ್ಶಿಸ್ತಾ ಇದ್ದಾನೆ ಅನ್ನುವಂಥದ್ದು. ಈಗಾಗಲೇ ಆತ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಪ್ರಕರಣಕ್ಕೆ ಆತ ಬೇಕಾಗಿದ್ದ ಪೊಲೀಸರಿಗೆ. ಅದಲ್ಲದೆ ಮಹಿಳಾ ಹಾಸ್ಟೆಲ್ಗಳಿಗೆ ನುಗ್ಗಿ ಈ ರೀತಿಯಾಗಿ ವಿಕೃತಿಯನ್ನು ಮೆರೀತಾ ಇದ್ದಾನೆ. ಬೆತ್ತಲೆಯಾಗಿ ನಡುರಾತ್ರಿಯಲ್ಲಿ ಆತ ಓಡಾಡುವಂಥದ್ದು, ಜೊತೆಗೆ ಮಹಿಳೆಯರ ಒಳ ಉಡುಪುಗಳನ್ನು ಧರಿಸಿ ವಿಕೃತ ಆನಂದವನ್ನು ಆತ ಅನುಭವಿಸ್ತಾ ಇದ್ದ. ಈತ ಚಿಕ್ಕಮಗಳೂರು ಜಿಲ್ಲೆಯ ಶಿವನಿ ಗ್ರಾಮದ ನಿವಾಸಿ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಸಹ ಲಭ್ಯವಾಗ್ತಾ ಇದೆ. ಈಗಾಗಲೇ ಪೊಲೀಸರು ಈತನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. CCTV ದೃಶ್ಯಾವಳಿಯನ್ನು ಆಧರಿಸಿ ಆತ ಪೊಲೀಸರ ಕೆಡ್ಡಾಕ್ಕೆ ಬಿದ್ದಿದ್ದಾನೆ. ಆದರೆ ಈಗ ಆತನನ್ನು ಮೆಡಿಕಲ್ ಚೆಕಪ್ ಮಾಡಿಸಬೇಕಾಗಿದೆ. ನಿಜಕ್ಕೂ ಆತ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು, ಮಾನಸಿಕ ಅಸ್ವಸ್ಥನಾಗಿದ್ದಾನೆ ಅಥವಾ ಬೇರೆ ಬೇರೆ ಕಾರಣ ಏನಾದರೂ ಇದೆಯಾ ಅನ್ನೋದರ ಕುರಿತು ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ.